ಕನ್ನಡ ನಾಡಿಗೆ ಕಪ್ಪು ಮಸಿ ಬಳಿಯಲು ಬಿಜೆಪಿ ಪ್ಲಾನ್. ಗುಜರಾತ್ ಬಗ್ಗೆ ಜೋಶಿ ಸಾಹೇಬರಿಗೆ ಯಾಕೆ ಪ್ರೀತಿ? ಉಡ್ತಾ ಬೆಂಗಳೂರು ಅಂತ ಬಿಜೆಪಿಗೆ ಕೈ ಭರ್ಜರಿ ಗುದ್ದು. ಕನ್ನಡ ನಾಡಿಗೆ ಕಪ್ಪು ಮಸಿ ಬಳಿಯಲು ಬಿಜೆಪಿ ನಾಯಕರು ಹಾತೊರೆಯುತ್ತಿದ್ದಾರಾ? ಗುಜರಾತ್ ಬಗ್ಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸಾಹೇಬರಿಗಿರೋ ಪ್ರೀತಿ ಕನ್ನಡ ನಾಡಿನ ಬಗ್ಗೆ ಯಾಕಿಲ್ಲ? ಬೆಂಗಳೂರು ಮತ್ತು ಕರ್ನಾಟಕದ ಮಾನ ಮರ್ಯಾದೆ ಘನತೆ ಹಾಳಾದ್ರೆ ಬಿಜೆಪಿಗರಿಗೆ ಖುಷಿನಾ? ಉಡ್ತಾ ಬೆಂಗಳೂರು ಅಂತ ಬಿಜೆಪಿಗರಿಗೆ ಕಾಂಗ್ರೆಸ್ ಕೊಟ್ಟ ತಿರುಗೇಟು ಹೇಗಿದೆ ಗೊತ್ತಾ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಕನ್ನಡ ನೆಲ, ನಾಡು, ನುಡಿ, ಜಲದ ವಿಷಯ ಬಂದಾಗ ಕನ್ನಡಿಗರು ಒಂದಾಗಬೇಕು. ಒಕ್ಕೊರಲಿನಿಂದ ಕರ್ನಾಟಕಕ್ಕಾಗಿ ಮತ್ತು ಕನ್ನಡಿಗರಿಗಾಗಿ ಹೋರಾಟ ಮಾಡಬೇಕು. ಅಂದ್ರೆ ಬಿಜೆಪಿ ನಾಯಕರು ತಮ್ಮ ಹೈಕಮಾಂಡ್ನ ಶಹಬಾಷ್ಗಿರಿ ಗಿಟ್ಟಿಸಿಕೊಳ್ಳಲು ಕರ್ನಾಟಕದ ಘನತೆಗೆ ಕಪ್ಪು ಮಸಿ ಬಳಿಯಲು ಮುಂದಾದಂತೆ ಕಂಡು ಬರ್ತಾ ಇದೆ. ನಿಮ್ಗೆ ಗೊತ್ತಿರಲಿ, 2023ರಲ್ಲಿ ಕರ್ನಾಟಕದಲ್ಲಿ ಅಧಿಕಾರ ಕಳೆದುಕೊಂಡ ಬಿಜೆಪಿ ನಾಯಕರು ಇದೀಗ ರಾಜ್ಯ ಸರ್ಕಾರವನ್ನ ಟೀಕಿಸೋದನ್ನೇ ಕಾಯಕ ಮಾಡಿಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಬಿಜೆಪಿ ಅಧಿಕಾರದಲ್ಲಿದ್ದಾಗ ಕಾಂಗ್ರೆಸ್ ಪೇಸಿಎಂ ಸಿಎಂ ಅಭಿಯಾನಗಳನ್ನ ಮಾಡುವ ಮೂಲಕ ಜನರ ಗಮನ ಸೆಳೆದಿತ್ತು. ಜೊತೆಗೆ ಚುನಾವಣೆಯಲ್ಲೂ ಲಾಭ ಪಡೆದುಕೊಂಡಿತ್ತು. ಇದನ್ನ ಗಮನಿಸಿರೋ ಬಿಜೆಪಿ ನಾಯಕರು ಈಗ ಪ್ರತಿಯೊಂದಕ್ಕೂ ಪೋಸ್ಟರ್ ವಾರ್ ನಡೆಸುತ್ತಿದ್ದಾರೆ. ಪ್ರಜ್ವಲ್ ಪರ ಪರೋಕ್ಷವಾಗಿ ಬ್ಯಾಟಿಂಗ್ ಮಾಡ್ತಾ ಇರೋ ಜೆಡಿಎಸ್ ಪಕ್ಷ ಇತ್ತೀಚೆಗೆ ಸಿಡಿ ಶಿವು ಎಂಬ ಹೆಸರಿನ 2 ಪೋಸ್ಟರ್ ಅನ್ನ ಬಿಡುಗಡೆ ಮಾಡಿತ್ತು. ಇದರ ಬೆನ್ನಲ್ಲೇ ಬಿಜೆಪಿ ಸಹ ಪೋಸ್ಟರ್ ವಾರ್ ಮುಂದುವರಿಸಿದೆ. ಬೆಂಗಳೂರಿನ ಹೊರವಲಯದಲ್ಲಿ ನಡೆದ ರೇವ್ ಪಾರ್ಟಿಯನ್ನೇ ಹೈಲೈಟ್ ಮಾಡಿರೋ ಬಿಜೆಪಿ ಆ ಕುರಿತು ಉಡ್ತಾ ಬೆಂಗಳೂರು ಅನ್ನೋ ಪೋಸ್ಟರ್ ರಿಲೀಸ್ ಮಾಡಿದೆ. ಈ ಪೋಸ್ಟರ್ನಲ್ಲಿ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಎಷ್ಟರ ಮಟ್ಟಿಗೆ ಹದಗೆಟ್ಟಿದೆ ಎಂಬುದನ್ನು ತೋರಿಸಲಾಗಿತ್ತು. ಇತ್ತ ಕೇಂದ್ರ ಗೃಹ ಸಚಿವ ಪ್ರಹ್ಲಾದ್ ಜೋಶಿ ಕೂಡ ಕಿಡಿಕಾರಿದ್ದು, ಕರ್ನಾಟಕ ಕಾಂಗ್ರೆಸ್ ನಾಯಕರು ಬ್ರಾಂಡ್ ಬೆಂಗಳೂರಿನ ಬದಲು ಉಡ್ತಾ ಬೆಂಗಳೂರು ಮಾಡಲು ಹೊರಟಿದ್ದಾರೆ ಅಂತೇಳಿ ಆರೋಪಿಸಿದ್ರು. ಕರ್ನಾಟಕದಲ್ಲಿ ಡ್ರಗ್ಸ್ ಮಾಫಿಯಾ, ಗಾಂಜಾ ನಿಯಂತ್ರಣಕ್ಕೆ ರಾಜ್ಯ ಸರ್ಕಾರ ಕ್ರಮ ಕೈಗೊಳ್ಳದೇ ಇದ್ರೆ ಕರ್ನಾಟಕ ಪಂಜಾಬ್ ಅನ್ನು ಮೀರಿಸಲಿದೆ ಅಂತೇಳಿ ಟೀಕಿಸಿದ್ರು. ಇದಕ್ಕೆ ಇದೀಗ ರಾಜ್ಯ ಕಾಂಗ್ರೆಸ್ ತಿರುಗೇಟನ್ನು ಕೊಟ್ಟಿದೆ. ಬಿಜೆಪಿ ಈ ಹಿಂದೆ ಬೆಂಗಳೂರನ್ನ ಸಿಲಿಕಾನ್ ಸಿಟಿ ಎಂದಿತ್ತು. ಈಗ ಉಡ್ತಾ ಬೆಂಗಳೂರು ಅನ್ನೋ ಮೂಲಕ ಕರ್ನಾಟಕದ ಅನ್ನ ನೀರಿಗೆ, ಕನ್ನಡಿಗರ ಮತಕ್ಕೆ ದ್ರೋಹ ಬಗೆದಿದೆ. ಭಾರತದಲ್ಲಿ ಡ್ರಗ್ಸ್ ದಂಧೆಗೆ ಗುಜರಾತ್ ಹೆಬ್ಬಾಗಿಲಾಗಿದೆ. ಜಗತ್ತಿನ ಅತಿ ಹೆಚ್ಚು ಡ್ರಗ್ಸ್ ಸೀಸ್ ಆಗಿದ್ದು ಗುಜರಾತಿನ ಆದಾನಿ ಬಂದರಿನಲ್ಲಿ. ಸುಮಾರು 21,000 ಕೋಟಿ ಮೌಲ್ಯದ ಡ್ರಗ್ಸ್ ಸೀಸ್ ಆಗಿತ್ತು. ಮತ್ತೊಮ್ಮೆ ಇದೇ ಬಂದರಿನಲ್ಲಿ 9,000 ಕೋಟಿ ಡ್ರಗ್ಸ್ ಸೀಸ್ ಆಗಿತ್ತು. ದೇಶದಲ್ಲಿ ವಶಪಡಿಸಿಕೊಂಡ ಒಟ್ಟು ಮಾದಕ ವಸ್ತುಗಳ ಅಂಕಿಅಂಶಗಳಲ್ಲಿ ಗುಜರಾತ್ನದ್ದೇ ಸಿಂಹಪಾಲು. 30% ಮಾದಕ ವಸ್ತುಗಳು ಗುಜರಾತ್ನಿಂದಲೇ ವಶಪಡಿಸಿಕೊಳ್ಳಲಾಗಿದೆ. ಬೆಂಗಳೂರು ಸೇರಿದಂತೆ ಇಡೀ ದೇಶಕ್ಕೆ ಮಾದಕ ವಸ್ತುಗಳು ಗುಜರಾತ್ ಹೆಬ್ಬಾಗಿಲ ಮೂಲಕವೇ ಬರುತ್ತಿರೋದು. ಬಿಜೆಪಿ ಕರ್ನಾಟಕ ಉಡ್ತಾ ಗುಜರಾತ್ ಎನ್ನುವುದಿಲ್ಲ ಬೇಕೆ ಅಂತೇಳಿ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮಾಡೋ ಮೂಲಕ ಖಡಕ್ ಪ್ರಶ್ನೆ ಕೇಳಿದೆ. ಅದಾನಿ ಬಂದರಿನಲ್ಲಿ ಇಡೀ ಜಗತ್ತೇ ಬೆಚ್ಚಿ ಬೀಳುವಷ್ಟು ಡ್ರಗ್ಸ್ ಸಿಕ್ಕಿರುವುದರ ಬಗ್ಗೆ ಬಿಜೆಪಿ ತುಟಿ ಬಿಚ್ಚುವುದಿಲ್ಲ ಬೇಕೆ? ಈ ಹಿಂದೆ ಬಿಜೆಪಿ ಆಡಳಿತದಲ್ಲಿ ಬಿಜೆಪಿಯ ಸ್ಟಾರ್ ಪ್ರಚಾರಕಿ, ಸಿನಿಮಾ ನಟಿ ಡ್ರಗ್ಸ್ ಪ್ರಕರಣದಲ್ಲಿ ಸಿಕ್ಕಿ ಬಿದ್ದಿದ್ರು. ರಾಜ್ಯಾದ್ಯಂತ ಬಿಜೆಪಿಯ ಕಾರ್ಯಕರ್ತರು ಗಾಂಜಾ ಪೂರೈಕೆ ಮಾಡುವಾಗ ಸಿಕ್ಕಿ ಬಿದ್ದಿದ್ರು. ಪಶ್ಚಿಮ ಬಂಗಾಳದ ಬಿಜೆಪಿ ಯುವ ಮೋರ್ಚಾದ ಪದಾಧಿಕಾರಿಯೇ ಡ್ರಗ್ಸ್ ದಂಧೆಯಲ್ಲಿ ತೊಡಗಿದ್ದನ್ನ ಇಡೀ ದೇಶ ನೋಡಿದೆ. ದೇಶದ ಡ್ರಗ್ಸ್ ಜಾಲದಲ್ಲಿ ಹಲವು ಬಿಜೆಪಿ ನಾಯಕರ ಕೈವಾಡವಿರೋದನ್ನ ದೇಶ ನೋಡಿದೆ. ಅದೇ ಬಿಜೆಪಿ ಈಗ ಉಡ್ತಾ ಬೆಂಗಳೂರು ಎನ್ನುತ್ತಾ ದೇಶದ ಯುವಕರ ಭವಿಷ್ಯವನ್ನ, ರಾಜ್ಯದ ಹೆಸರನ್ನ ಕೆಡಿಸುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತಿರೋದು ಖೇದಕರ ಅಂತೇಳಿ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮಾಡೋ ಮೂಲಕ ತಿರುಗೇಟನ್ನ ಕೊಟ್ಟಿದೆ. ಇಷ್ಟಕ್ಕೆ ನಿಲ್ಲದ ರಾಜ್ಯ ಕಾಂಗ್ರೆಸ್ ಕರ್ನಾಟಕದ ಹೆಸರು ಕೆಡಿಸುವಲ್ಲಿ ಇರುವ ಜೋಶಿ ಅವರ ಜೋಶ್ ಗುಜರಾತ್ ಬಗ್ಗೆ ಮಾತನಾಡಲು ಇಲ್ಲದಿರುವುದೇಕೆ ಅಂತೇಳಿ ಪ್ರಶ್ನೆ ಮಾಡಿದೆ. ಕರ್ನಾಟಕದಲ್ಲಿ ಡ್ರಗ್ಸ್ ನಿಯಂತ್ರಿಸಲು ನಮ್ಮ ಸರ್ಕಾರ ಕ್ರಮ ಕೈಗೊಂಡಿದೆ. ಆದ್ರೆ ದೇಶಕ್ಕೆ ನುಗ್ಗುವ ಗುಜರಾತ್ನಲ್ಲಿ ನಿಯಂತ್ರಣ ಮಾಡಲು ಜೋಶಿ ಅವರು ಆಗ್ರಹಿಸುವುದು ಯಾವಾಗ ಅಂತೇಳಿ ರಾಜ್ಯ ಕಾಂಗ್ರೆಸ್ ಹಿಗ್ಗ ಮುಗ್ಗ ತರಾಟೆಗೆ ತಗೊಂಡಿದೆ. ಹಾಗಾದ್ರೆ ಕರ್ನಾಟಕದ ಹೆಸರು ಕೆಡಿಸುವಲ್ಲಿ ಇರುವ ಜೋಶಿ ಅವರ ಜೋಶ್ ಗುಜರಾತ್ ಬಗ್ಗೆ ಮಾತನಾಡಲು ಯಾಕಿಲ್ಲ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.